ವೇದಿಕೆ ಮೇಲಿರೋ ಗಣ್ಯರಿಗೆ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮಸ್ಕಾರ. ಮಾಧ್ಯಮಕ್ಕೆ ಮತ್ತು ಕಲಾವಿದರಿಗೆ ಭಾಳ ನಂಟಿದೆ. ಒಂಥರ ಜೋಡೆತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು, ಎಲ್ಲಿ ಹೋಯಿತು ಅಂತೆಲ್ಲ ಯೋಚನೆ ಮಾಡಬೇಕಾದ್ರೆ ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು. ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿದೆ. ಬಹಳ ಸಂತೋಷ ಆಗ್ತಿದೆ. ಯಾಕಂದರೆ ನಮಗೆ ಎಸ್ಪೆಷಲಿ ಚಿತ್ರರಂಗದಲ್ಲಿರೋರಿಗೆ ಹಲವಾರು ನ್ಯೂಸ್ ಚಾನೆಲ್ಸ್ ಬಂದಷ್ಟು ನಮಗೆ ಹೆಮ್ಮೆ ಆ್ಯಂಡ್ ನಮಗೊಂದು ರೀತಿಯ ಏನಂತಾರೆ ಆನೆ ಬಲ ಇದ್ದಂಗೆ. ರೂಪಿಕಾ ಅವ್ರು ಹೇಳ್ತಿದ್ರು ಸಮಯ ಎಲ್ರಿಗೂ ಸರಿಯಾಗಿದ್ದಾಗಲೇ ಎಲ್ಲ ಚೆನ್ನಾಗಾಗೋದು ಅಂತ. ಆದರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗಲೂ ಒಂದೇ ಥರ ಇರಲ್ಲ, ಒಂದು ರೀತಿ ಕತ್ಲಾಗಿರುತ್ತೆ, ಬಟ್ ಎಂಡ್ ಆಫ್ ದ ಟನಲ್ ಲೈಟ್ ಇದ್ದೇ ಇರುತ್ತೆ. ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸಮಯ ನ್ಯೂಸ್ ಈಸ್ ಅನ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸಮಯ ನ್ಯೂಸ್ ತಂಡಕ್ಕೆ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ಮಂಜುನಾಥ್ ಸರ್, ಬಾಲಾಜಿ ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಈ ಫ್ಯಾಮಿಲಿಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಸಂಭ್ರಮನ ಹಂಚ್ಕೊಳ್ಳೋಂಥ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಸಮಯ ನ್ಯೂಸ್ ಚಾನೆಲ್ ಎಲ್ಲರ ಹೃದಯದಲ್ಲಿ ಸದಾ ಚಿರಂಜೀವಿಯಾಗಿರಲಿ. ಬಹುತೇಕ ಮಂದಿಗೆ ಗೊತ್ತಿಲ್ಲ, ETV ಕನ್ನಡದ ಮೊದಲನೇ ಮುಖ್ಯಸ್ಥ ನಾನು ಅನ್ನೋದು. ಜಾಸ್ತಿ ಆ್ಯಕ್ಚುಲಿ ಬೆಂಗಳೂರಿಲ್ಲ. ನಾನಾಯಿತು, ನನ್ನ ತಂಡ ಆಯಿತು, ನನ್ನ ಕೆಲಸ ಆಯಿತು. ಅದು ಬಿಟ್ಟು ಅವರನ್ನು ಪರಿಚಯ ಮಾಡ್ಕೋ, ನೆಟ್ವರ್ಕಿಂಗ್ ಮಾಡ್ಕೋ, ರ್ಯಾಪೋ ಬಿಲ್ಡ್ ಮಾಡು, ಅದು ನಮಗೆ ಬರಲೇ ಇಲ್ಲ. ಇದು ನಂಬರ್ 1. ನಂಬರ್ 2, ಉದಯ ಅಂತ ಏನು ಬಾಲಾಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆ ಉದಯ ಬಾಲಾಜಿಗೆ ಫಸ್ಟ್ ಡ್ರೈವಲ್ಲೂ ETVಯಲ್ಲಿ ನಾನಿದ್ದಾಗಲೇ. ಸೊ ಉದಯನ ಹೇಗೆ ಮುಗಿಸ್ಬೇಕು ಅಂತ ರಾತ್ರಿಯಲ್ಲೂ ದುಡ್ದವ್ರು ನಾವು. ಆಮೇಲೆ ಅಲ್ಲ, ದಟ್ಸ್ ಹೌ ಲೈಫ್ ಟರ್ನ್ಸ್. ಓಕೆ. ಸೊ ಆಗ ರಾಮೋಜಿರಾವ್ ಅವರ ಬಲಗೈ ಬಂಟನಾಗಿ ನಾ ಇವತ್ತು ಏನೇ ಇದ್ರು ಕೂಡ ರಾಮೋಜಿರಾವ್ ಅವರ ಅವ್ರನ್ನ ಮರೆತು ನಾವೇನು ಬದುಕಂಗೆ ಇಲ್ಲ, ಮಾತಾಡೋಂಗೂ ಇಲ್ಲ. ಸೊ ಅವ್ರು ಹೇಗೆ ಇಲ್ಲೇ ಕಲಾನಿಧಿ ಮಾರನ್ ಅಥವಾ ವಿಜಯ್ ಕುಮಾರ್ ಅವ್ರಿಗೆ ಆತ್ಮೀಯರಾಗಿದ್ರು, ಆ ರೀತಿ ರಾಮೋಜಿರಾವ್ ಅವರ ಬಲಗೈ ಬಂಟನಾಗಿ ನ್ಯೂಸ್ನ ಭಾಳ ಫೋಕಸ್ ಮಾಡಿ. ETV ಇಸ್ ದ ಓನ್ಲಿ ಆರ್ಗನೈಸೇಷನ್ ವಿಚ್ ಐ ಶುಡ್ ಕ್ಲೈಮ್ ದಟ್ ವಿಚ್ ಆಲ್ವೇಸ್ ಲೀವ್ಡ್ ಅಪ್ ಟು ದ ಐಡಿಯಲ್ಸ್ ಆ್ಯಂಡ್ ವ್ಯಾಲ್ಯೂಸ್. ಆ್ಯಂಡ್ ನ್ಯೂಸ್ಗೆ ರಾಮೋಜಿರಾವ್ ಅವರು ಕೊಟ್ಟಂಥ ವ್ಯಾಲ್ಯೂ ಏನಿದೆ, ಆ ಸ್ಕೂಲ್ ಆಫ್ ಥಾಟ್ ಏನಿದೆ, ಅದು ನಮ್ಮ ಮೈಯಲ್ಲಿ ಎಷ್ಟು ಮಟ್ಟಿಗೆ ಅದು ಊರ್ಬಿಟ್ಟಿದೆ ಅಂದರೆ, ನಾನು ಅದಾದಮೇಲೆ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆದೆ. ಅದಾದಮೇಲೆ ಇವತ್ತು ನಾನು ಸರ್ವಿಸಲ್ಲಿ ಇದ್ದಿದ್ರೆ ಜಾಯಿಂಟ್ ಕಮಿಷನರ್ ಇರ್ಬೋದಿತ್ತು. ಬಟ್ ಆ ಜಾಯಿಂಟ್ ಕಮಿಷನರ್ ಅಂತದ್ದು ಆ ಪತ್ರಿಕೋದ್ಯಮನ ಯಾವ ರೀತಿಯಲ್ಲಿ ನಿಮ್ಮನ್ನು ಆಕರ್ಷಿಸುತ್ತೆ ಅಂದರೆ, ಅದು ಪವಿತ್ರವಾದ ಪತ್ರಿಕೋದ್ಯಮ. ನೀನು ಅದನ್ನ ಅನುಭವಿಸಿದ್ದೆ ಆದರೆ ಅದು ಕೊಡೋವಂಥ ಒಂದು ಸಂತೋಷ ಇದೆಯಲ್ಲ, ಒಂದೊಂದು ಸಣ್ಣ ಸಣ್ಣ ವಿಚಾರಗಳು, ಒಂದು ಸಣ್ಣ ಸಣ್ಣ ನೋವುಗಳಿಗೆ ನೀವು ಸ್ಪಂದಿಸಿದಾಗ ಅಲ್ಲಿ ಸಿಗುವಂಥ ಫಲಿತಾಂಶ ಇದೆಯಲ್ಲ. ಐ ಟೆಲ್ ಯು, ಡಾಕ್ಟ್ರಿಗಿಂತ ದೊಡ್ಡ ಪೋಸ್ಟ್ ಯಾವುದೋ ಅಂತ ಕೇಳಿದ್ರೆ ಜರ್ನಲಿಸ್ಟ್ ಅಂತ. ಒಬ್ಬ ಡಾಕ್ಟ್ರು ಒಬ್ಬ ಸರ್ಜರಿ ಮಾಡಿದ್ರೆ ಆ ವ್ಯಕ್ತಿನ ಮಾತ್ರ ಕಾಪಾಡ್ಬೋದು. ಒಬ್ಬ ಜರ್ನಲಿಸ್ಟ್ ಮನ್ಸು ಮಾಡಿದ್ರೆ ಒಂದು ಸಮುದಾಯನೇ ಕಾಪಾಡ್ಬೋದು. ಅಂಥ ಪವಿತ್ರವಾದ ಹುದ್ದೆ ಈ ಪತ್ರಿಕೋದ್ಯಮ. ಆ ಪತ್ರಿಕೋದ್ಯಮನ ಪವಿತ್ರವಾಗಿ ತಗೊಂಡವರು ಎಷ್ಟು ಜನ ಅಂತ ಹುಡುಕಾಟ ಮಾಡುವಂಥ ಸಂದರ್ಭದಲ್ಲಿ ನಾನು ಮೊನ್ನೆ ಈ ಸಮಯಕ್ಕೆ ನಾವು ಬರ್ತಾ ಇದ್ದೀವಿ ಅಂದಾಗ ನನ್ನ ಜಾಯಿಂಟ್ ಕಮಿಷನರ್ ಫ್ರೆಂಡ್ ಒಬ್ಬ ಭಾಳ ಒಳ್ಳೆ ಒಂದು ಮೆಸೇಜ್ ಕಳಿಸ್ತಾನೆ. ಇನ್ಫ್ಯಾಕ್ಟ್ ಈಸ್ ಇನ್ ಎ ವೆರಿ ಪವರ್ಫುಲ್ ಪೊಸಿಷನ್. ಬಟ್ ವೆನ್ ಈ ಸೆಂಟ್ ದಿಸ್ ಮೆಸೇಜ್ ಇಟ್ ಮೂವ್ ಮಿ ಮೋರ್. ಇನ್ನೂ ಹೆಚ್ಚು ಮಾಡಬೇಕು ಈ ಒಂದು ಉದ್ಯಮಕ್ಕೆ ಅಂತ ಅನ್ನಿಸ್ತು. ಇಸ್ ಮೆಸೇಜ್ ಐ ಆಮ್ ರೀಡಿಂಗ್, ಅವ್ರ ಹೆಸರೇಳಲ್ಲ. ವಿಶ್ ಯು ಆಲ್ ದ ಸಕ್ಸಸ್ ಡಿಯರ್ ಮಂಜು. ಮೇ ಜರ್ನಲಿಸಮ್ ಇನ್ ಕರ್ನಾಟಕ ಕಮ್ ಬ್ಯಾಕ್. ಮೇ ಜರ್ನಲಿಸಮ್ ಇನ್ ಕರ್ನಾಟಕ ಕಮ್ ಬ್ಯಾಕ್ ಟು ದ path of fairness, truth and pragmatism. I repeat the sentence. May journalism in Karnataka come back to the path of fairness, truth and pragmatism. May accountability and sensitivity be the hallmarks of the fourth estate, both here in Karnataka and also in the nation. Believe me friends, ಯಾವ ಇಂಡಸ್ಟ್ರಿ ಹೇಗೋ ನಮಗೆ ಗೊತ್ತಿಲ್ಲ. ಫಾರ್ ಮಿ ದಿಸ್ ಇಸ್ ದ ಅಲ್ಟಿಮೇಟ್ ಇಂಡಸ್ಟ್ರಿ. ನಾ ಹೇಳಿದ್ನಲ್ಲ, ಡಾಕ್ಟರ್ ವರ್ಸಸ್ ಜರ್ನಲಿಸ್ಟ್ ಅಂದರೆ, ಒಬ್ಬ ಬ್ಯೂರೋಕ್ರಾಟ್ ವರ್ಸಸ್ ಜರ್ನಲಿಸ್ಟ್ ಅಂದರೆ, ಒಬ್ಬ MLA ವರ್ಸಸ್ ಜರ್ನಲಿಸ್ಟ್ ಅಂದರೆ, ಒಬ್ಬ CM PM ವರ್ಸಸ್ ಜರ್ನಲಿಸ್ಟ್ ಅಂದರೆ, ನಾನು ಆಯ್ಕೆ ಮಾಡ್ಕೊಳ್ಳೋದು ಬರೀ ಪತ್ರಕರ್ತನ ಪದ ಮಾತ್ರ. ಅಲ್ಲಿ MD CEO ಅದು ಯಾವುದೂ ಅಲ್ಲ. ಆ ಬರೀ ಪತ್ರಕರ್ತನ ಪದ ಇದೆಯಲ್ಲ, ದಟ್ಸ್ ಅ ಮ್ಯಾಗ್ನೆಟ್. And that magnet has made me even resign from such a civil services post. And believe me, it is only with this intent, it is only with that honest intent. Yelle hodru, yes, we have gone through lots of troubles, we have gone through lots of challenges, but believe me, that's the beauty of being a honest journalist. And believe me, being honest ಇದೆಯಲ್ಲ, ಎಷ್ಟೋ ಸರಿ ನಾನು ಪ್ರಶ್ನೆ ಕೇಳ್ತೀನಿ, ಬುದ್ಧ ಏನಾದ್ರು ಬಿಸ್ನೆಸ್ ಬಂದರೆ, ಪತ್ರಕರ್ತ ಆದರೆ ನಿಜವಾಗ್ಲೂ ಪವಿತ್ರವಾಗಿರೋಕ್ಕೆ ಸಾಧ್ಯನಾ ಅಂತ ನಾನು ಎಷ್ಟೋ ಸರಿ ಕೇಳ್ಕೊಳ್ತೀನಿ. ಬಟ್ ಬುದ್ಧ ಭಾಳ ಯಶಸ್ವಿ ಪತ್ರಕರ್ತ ಆಗ್ಬಲ್ದು.
ಆಗ್ಬಲ್ರು, ಬಿಲೀವ್ ಮೀ. ಬಟ್ ಆ ತಾಕತ್ ನಿನ್ನಲ್ಲಿರಬೇಕು, ಆ ತ್ಯಾಗ ಮನೋಭಾವ ನಿನ್ನಲ್ಲಿರಬೇಕು. ಏನಾಗ್ತದೆ, ಶಾರ್ಟ್ ಟರ್ಮ್ ಹೋದಾಗ ಸಣ್ಣ ಸಣ್ಣ ಸವಾಲುಗಳಿಗೆ ನಾವು ಯಾವಾಗ ಹೊಂದಾಣಿಕೆ ಮಾಡ್ಕೋತೀವಿ, ಆಗ ನಿಜವಾದ ಪಾವಿತ್ರ ಕಳ್ಕೊತಾ ಬಿಡ್ತೀವಿ. ಬಿಲೀವ್ ಮಿ ಫ್ರೆಂಡ್ಸ್. ಆಮೇಲೆ ಬಾಲಾಜಿದು ನಾವು ರೈವಲ್ಸ್ ಆಗಿ ಕೆಲಸ ಮಾಡಿದ್ದು ನೋಡಿದ್ರಿ, ಉದಯ ವರ್ಸಸ್ CTV. ಆಮೇಲೆ ಭಗವಂತ ಕಸ್ತೂರಿಯಲ್ಲಿ ಆಗ ಅಸಿಸ್ಟೆಂಟ್ ಕಮಿಷನರ್ ನಾನು, ಇದೇ ಬಾಲಾಜಿ ಅಣ್ಣ ನೀನು ಬಾ ನೀನು ಕಸ್ತೂರಿಗೆ, ಆಗ CM ಆಗಿದ್ರು ಕುಮಾರಸ್ವಾಮಿ ಅವರು. ಆಗ ಇದೇ ಬಾಲಾಜಿ ಮತ್ತು ನಾನು, ಕಸ್ತೂರಿ ವಾಸ್ ಎ ಟ್ರೆಮೆಂಡಸ್ ಸಕ್ಸಸ್, ವಾಸ್ ಎ ಹ್ಯೂಮಂಗಸ್ ಸಕ್ಸಸ್. ಫಸ್ಟ್ ಇಯರ್ ಕಸ್ತೂರಿ ಮಾಡಿದಂಥ ಕೆಲವು ರೆಕಾರ್ಡ್ಗಳು ಇಂಡಸ್ಟ್ರಿಯಲ್ಲಿ ಇಟ್ ಹ್ಯಾಸ್ ಬೀನ್ ಅನ್ ಆಲ್ ಟೈಮ್ ರೆಕಾರ್ಡ್. ಬಿಲೀವ್ ಮಿ ಗೈಸ್, ಆಫ್ಟರ್ ದಟ್ ಹಿ ಟುಕ್ ಎ ಲಾಂಗ್ ಬ್ರೇಕ್, ಐ ಟುಕ್ ಎ ಲಾಂಗ್ ಬ್ರೇಕ್. ಸಿವಿಲ್ ಸರ್ವಿಸ್ ರಿಸೈನ್ ಮಾಡಿದ್ವು, ಅದಾದಮೇಲೆ ಐ ವಾಸ್ ಆಲ್ಸೋ ಎಕ್ಸ್ಪೆರಿಮೆಂಟಿಂಗ್ ಆನ್ ಮಲ್ಟಿಪಲ್ ಥಿಂಗ್ಸ್. ಅಗೈನ್ ಆ ಭಗವಂತ ನಮ್ಮಿಬ್ಬರನ್ನ ಒಟ್ಟಿಗೆ ಸೇರಿಸಿದ್ದಾನೆ ಒಂದೇ ಪ್ಲಾಟ್ಫಾರ್ಮಲ್ಲಿ. ಅಲ್ಲಿ ನಾನು ಅವರು ಒಟ್ಟಿಗೆ ಆಗೋಕ್ಕೆ ಸಮಯ ಹೆಸರಲ್ಲಿ ಸಾಕಷ್ಟು ಜನರು ಇದ್ದಾರೆ, ಆದರೆ ಬಾಲಾಜಿ ಮತ್ತು ನಾನು ಏನು ಸೇರ್ತಾ ಇದ್ದೀವಿ, ಮಾರ್ಕ್ ಮೈ ವರ್ಡ್ಸ್ ಗೈಸ್. ಬಿಲೀವ್ ಮಿ, ಐ ಡೋಂಟ್ ವಾಂಟ್ ಟು ಮೇಕ್ ಆಲ್ ಕ್ಲೈಮ್ಸ್, ಬಟ್ ಒಂದಂತೂ ಸತ್ಯ, ನಂಬರ್ 1 ಆಗ್ತೀವೋ ನಂಬರ್ 5 ಇರ್ತೀವೋ ವಿ ಡೋಂಟ್ ಕೇರ್. ಬಟ್ ಯಾವುದೇ ಕಾರಣಕ್ಕೂ ನಾನು ಒಬ್ಬ ಜಾಯಿಂಟ್ ಕಮಿಷನರ್ಗೆ ಏನು ಹೇಳಿದ, ಫೇರ್ನೆಸ್ ಆ್ಯಂಡ್ ಟ್ರೂತ್ ಆ್ಯಂಡ್ ಅಕೌಂಟಬಿಲಿಟಿ ಇದು ನಮ್ಮ ರಕ್ತದಲ್ಲಿದೆ, ಸಮಯದಲ್ಲಿದೆ. ದಿಸ್ ಮಚ್ ಐ ಕ್ಯಾನ್ ಟೆಲ್ ಯು. ಪಾವಿತ್ರ್ಯ ಮತ್ತು ಚಾರಿತ್ರ್ಯ ಇಲ್ದಿರೋನು ಪತ್ರಕರ್ತನಾಗಿ ಇರೋಕ್ಕೆ ಸಾಧ್ಯ ಇಲ್ಲ, ಸಮುದಾಯಕ್ಕೆ ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ನ್ಯಾಯ ಒದಗಿಸುವಂಥ ಪ್ರಕ್ರಿಯೆ ಮತ್ತು ಪವಿತ್ರವಾಗಿ ಚಾರಿತ್ರ್ಯವನ್ನು ಕಾಪಾಡಿಕೊಳ್ಳುವಂಥ ಪತ್ರಿಕೋದ್ಯಮ, ಇಫ್ ಇಟ್ ಕುಡ್ ಬಿ ಬ್ಯಾಕ್, ವೈ ನಾಟ್, ಆ್ಯಂಡ್ ಲೆಟ್ ದ ಜರ್ನಿ ಬಿಗಿನ್, ಲೆಟ್ ದಟ್ ಪರ್ಟಿಕ್ಯುಲರ್ ರೆವಲ್ಯೂಷನ್. ಜರ್ನಲಿಸ್ಟ್ ಅಂದಮೇಲೆ ಪತ್ರಕರ್ತ ಪವಿತ್ರವೇ, ಬಟ್ ಅದನ್ನು ಹೊಸ ಕ್ಲೈಮ್ ಮಾಡಬೇಕಾಗಿಲ್ಲ. ಆದರೆ ಅದೆಲ್ಲವೂ ಕಡೆ ಕಳ್ಕೊಂಡು ಹೋದಾಗ ವೆನ್ ಯು ಆರ್ ಮೇಕಿಂಗ್ ಸಮ್ ಎಫರ್ಟ್, ಪ್ರಾಬಬ್ಲಿ ಇಟ್ ವಿಲ್ ಕಮ್ ಬ್ಯಾಕ್ ಇನ್ ಫೋರ್ಸ್. ಒಂದು ಸಣ್ಣ ಕಿಡಿ ಹೇಗೆ ಬೆಂಕಿಯನ್ನು ಹಚ್ಚಬಹುದು, ಹಾಗೆ ಒಂದು ಸಣ್ಣ ಪವಿತ್ರವಾದ ಕೆಲಸ ಒಂದು ಇಡೀ ಉದ್ಯಮವನ್ನು ಪವಿತ್ರ ಮಾಡೋಕೆ ಸಾಧ್ಯ ಆದರೆ ಅದನ್ನು ನಾವು ಮಾಡೋಣ. ಆ್ಯಂಡ್ ದ ಜರ್ನಿ ಬಿಗಿನ್ಸ್. ಎಲ್ಲರೂ ವೇದಿಕೆ ಮೇಲೆ ಉಪಸ್ಥಿತರಂಥ ನಮ್ಮ ಸಂಸದರು ರಾಯಲ್ ಸಿಂಗ್ ಅವರೇ, ಎವರ್ ಗ್ರೀನ್ ಹೀರೋ ರಮೇಶ್ ಅವರಿಗೆ ನಯ ನಡತೆ, ವಿಧೇ ಸಂಸ್ಕಾರ, ಎಲ್ಲಕ್ಕಿಂತ ಗುಡ್ ಹ್ಯೂಮನ್ ನೀವು. ಅದಕ್ಕೆ ನಾವು ಭಾಳ ಬೆಲೆ ಇದೆ ಸರ್. ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು, ಶುದ್ಧವಾಗಿ ಅರ್ಥಗರ್ಭಿತ ಮಾತಾಡಿದ್ರು, ಸಂತೋಷ ಆಯಿತು. ನಮ್ಮ ಸರಾಗೊಂದಣ್ಣ ಮತ್ತು ನಮ್ಮ ದಯಾನಮ್ಮ. ಮತ್ತು ನಾನು ಸಮಯ ಬಗ್ಗೆ ಮಾತಾಡ್ಬೇಕಂದ್ರೆ ಎರಡೇ ಮಾತಾಡ್ತೀನಿ. ಕ್ರಾಂತಿಕಾರಿ ಅಂತ ವಿಚಾರಗಳನ್ನು ಕಂಡುಹಿಡಿದ ನಮ್ಮ ಬಾಲಾಜಿಯವರು ಭಾಳ ವರ್ಷಗಳ ಸಮಯದ ನಂತರ ಮತ್ತು ಸಮಯ ಚಾನಲ್ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾ ಇರೋದು. ಅವ್ರ ಮೈಂಡಲ್ಲಿ ಬಂಚ್ ಆಫ್ ಇನ್ಫಾರ್ಮೇಷನ್ ಇದೆ, ನಾಲೆಡ್ಜ್ ಇದೆ. ಅದನ್ನೆಲ್ಲ ಯಾವ ಥರ ಕ್ರಾಂತಿಕಾರಿಯಾಗಿ ಹೊರಹೋಗ್ತಾರೆ ನನಗೆ ಗೊತ್ತಿಲ್ಲ. ಡೆಫಿನೆಟ್ ದಿಸ್ ಚಾನಲ್ ನೋಡಿ ಒನ್ ಆಫ್ ದ ಬೆಸ್ಟ್ ಚಾನಲ್ ಇದು ಕರ್ನಾಟಕ ಡಿಜಿಟಲ್ ಆಗುತ್ತೆ. ಯಾಕಂದರೆ ಬಾಲಾಜಿ ಆಗಲಿ ಮಂಜುನಾಥ ನೋಡಿದೆ, ಅವರ ವಿಜುವಲೈಸೇಷನ್ ನೋಡಿದೆ. ಈ ಸಮಾರಂಭಕ್ಕೆ ಎಲ್ಲದೂ ಮುಖ್ಯವಾಗಿ ನಮ್ಮ ಸೆಕ್ರೆಟರಿ ಸುಂದರರಾಜರು ಬಂದಿದ್ದಾರೆ, ನಮ್ಮ ನಿರ್ಮಾಪ ಸಂಘದ ಅಧ್ಯಕ್ಷರಾದ ಬಣಕರ್ ಬಂದಿದ್ದಾರೆ, ನಮ್ಮ ಉಪಾಧ್ಯಕ್ಷರಾದ ರಾಮಮೂರ್ತಿ ಸರ್ ಬಂದಿದ್ದಾರೆ, ಮಂಜು ಎವರ್ ಗ್ರೀನ್ ಇವರು ನಮ್ಮ ಗಂಡುಗುಲಿ ಮಂಜು ಅವ್ರು ಬಂದಿದ್ದಾರೆ. ಅಂದರೆ ಇವರೆಲ್ಲ ಆಶೀರ್ವಾದ ಬೆಂಬಲದಿಂದ ಈ ಒಂದು ಚಾನಲ್ ಕರ್ನಾಟಕದಲ್ಲಿ ಮನೆ ಮದ್ದಾಗಿ ಎಲ್ಲರ ಮನೆಗಳಿಗೆ ತಲುಪಿ ಭದ್ರವಾಗಿ ನೆಲೆಯಿರುವಂಥ ಚಾನಲ್ ಮಾಡುವಂಥ ಶಕ್ತಿ ನಮ್ಮ ಬಾಲಾಜಿ ಮತ್ತು ಮಂಜುನಾಥಿಗಿದೆ. ಬಾಲಾಜಿಯಲ್ಲಿ ಏನಾಗಿದೆ ಅಂದರೆ ಅವರಿಗೆ ಒಂದು ಫೈರ್ ಇದೆ. ಈಗ ಭಾಳ ವರ್ಷಗಳ ಐಡ್ಲಾಗಿ ತಲೆ ಎಲ್ಲ ತುಂಬಿಡಿದೆ ನಾಲೆಡ್ಜು. ಯಾಕಂದರೆ ಕೆಲವ್ರದೆಲ್ಲ ಎರಡುಗಳಿಗೆ ತಲೆ ಇದ್ದು ನಾಲೆಡ್ಜ್ 2-3 ಪಿಕ್ಚರ್ ಕಾಲೇ ಬಿಡುತ್ತೆ. ಇವ್ರಿಗೆಲ್ಲ ತುಂಬಿಡಿದೆ, 20 ವರ್ಷ ಎರಡು ತುಂಬಿಡಿದೆ. ಅದರಿಂದ ಈ ಚಾನಲ್ ಖಂಡಿತವಾಗ್ಲೂ ಒಂದು ಬೆಸ್ಟ್ ಚಾನಲ್ ಆಗುತ್ತೆ. ಚಾಲೆಂಜಿಂಗ್ ಮಾಡ್ತೀರಾ, ಆ ಕೆಲಸ ಮಾಡೋದು ಶಕ್ತಿ ಇದೆ. ಅದರಿಂದ ಇವತ್ತು ಏನು ಪ್ಲಾಟ್ಫಾರ್ಮ್ ಮಾಡಿದರೋ ಮುಂದಿನ ವರ್ಷ ಇದೇ ಚಾನಲ್ನ ನಮ್ಮ 1 ವಾರ್ಷಿಕೋತ್ಸವ ಭಾಳ ಅದ್ದೂರಿಯಾಗಿ ಅರಮನೆ ಮೈದಾನದಲ್ಲಿ ಭಾಳ ಜನಷ್ಟು ಲಕ್ಷಾಂತರ ಜನ ಮುಂದೆ ಮಾಡುವಂಥ ಒಂದು ದೊಡ್ಡ ಚಾನಲ್ ಅಂತ ಆರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೆಯದು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.